ವಿಪಕ್ಷ ಶಾಸಕರ ಸಸ್ಪೆಂಡ್ಗೆ ಬಿಜೆಪಿ ನಿಗಿ ಅಂತ ಇದೆ. ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಸ್ಪೀಕರ್ ಇಂದ ನಾವು ಈ ರೀತಿ ನಿರೀಕ್ಷೆಯನ್ನ ಮಾಡಿಲ್ಲ. ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರದ ಮೊದವೇರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಆರ್ ಅಶೋಕ್ ಹೇಳ್ತಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಇವತ್ತು ಬಹಳಷ್ಟು ಸಚಿವರು ಮಾತನಾಡಿದ್ರು. ಆ ಕಡೆ ಈ ಕಡೆ ವಿಪಕ್ಷ ನಾಯಕರು ಮಾತಾಡಿದ್ರು. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ ಆಗಿ ಇವತ್ತು ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದು ಸ್ಪೀಕರ್ ಮಾಡಿದಂತ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ವಿಪಕ್ಷ ಶಾಸಕರ ಸಸ್ಪೆಂಡ್ಗೆ ಬಿಜೆಪಿ ನಿಗಿ ಅಂತ ಇದೆ. ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಸ್ಪೀಕರ್ ಇಂದ ನಾವು ಈ ರೀತಿ ನಿರೀಕ್ಷೆಯನ್ನ ಮಾಡಿಲ್ಲ. ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರದ ಮೊದವೇರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಆರ್ ಅಶೋಕ್ ಹೇಳ್ತಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಇವತ್ತು ಬಹಳಷ್ಟು ಸಚಿವರು ಮಾತನಾಡಿದ್ರು. ಆ ಕಡೆ ಈ ಕಡೆ ವಿಪಕ್ಷ ನಾಯಕರು ಮಾತಾಡಿದ್ರು. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ ಆಗಿ ಇವತ್ತು ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದು ಸ್ಪೀಕರ್ ಮಾಡಿದಂತ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ವಿಪಕ್ಷ ಶಾಸಕರ ಸಸ್ಪೆಂಡ್ಗೆ ಬಿಜೆಪಿ ನಿಗಿ ಅಂತ ಇದೆ. ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಸ್ಪೀಕರ್ ಇಂದ ನಾವು ಈ ರೀತಿ ನಿರೀಕ್ಷೆಯನ್ನ ಮಾಡಿಲ್ಲ. ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರದ ಮೊದವೇರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಆರ್ ಅಶೋಕ್ ಹೇಳ್ತಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಇವತ್ತು ಬಹಳಷ್ಟು ಸಚಿವರು ಮಾತನಾಡಿದ್ರು. ಆ ಕಡೆ ಈ ಕಡೆ ವಿಪಕ್ಷ ನಾಯಕರು ಮಾತಾಡಿದ್ರು. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ ಆಗಿ ಇವತ್ತು ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದು ಸ್ಪೀಕರ್ ಮಾಡಿದಂತ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ
ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ವಿಪಕ್ಷ ಶಾಸಕರ ಸಸ್ಪೆಂಡ್ಗೆ ಬಿಜೆಪಿ ನಿಗಿ ಅಂತ ಇದೆ. ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಸ್ಪೀಕರ್ ಇಂದ ನಾವು ಈ ರೀತಿ ನಿರೀಕ್ಷೆಯನ್ನ ಮಾಡಿಲ್ಲ. ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರದ ಮೊದವೇರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಆರ್ ಅಶೋಕ್ ಹೇಳ್ತಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಇವತ್ತು ಬಹಳಷ್ಟು ಸಚಿವರು ಮಾತನಾಡಿದ್ರು. ಆ ಕಡೆ ಈ ಕಡೆ ವಿಪಕ್ಷ ನಾಯಕರು ಮಾತಾಡಿದ್ರು. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ ಆಗಿ ಇವತ್ತು ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದು ಸ್ಪೀಕರ್ ಮಾಡಿದಂತ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ವಿಪಕ್ಷ ಶಾಸಕರ ಸಸ್ಪೆಂಡ್ಗೆ ಬಿಜೆಪಿ ನಿಗಿ ಅಂತ ಇದೆ. ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಸ್ಪೀಕರ್ ಇಂದ ನಾವು ಈ ರೀತಿ ನಿರೀಕ್ಷೆಯನ್ನ ಮಾಡಿಲ್ಲ. ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರದ ಮೊದವೇರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಆರ್ ಅಶೋಕ್ ಹೇಳ್ತಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತ. ಮತ್ತೊಂದು ಕಡೆ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಇವತ್ತು ಬಹಳಷ್ಟು ಸಚಿವರು ಮಾತನಾಡಿದ್ರು. ಆ ಕಡೆ ಈ ಕಡೆ ವಿಪಕ್ಷ ನಾಯಕರು ಮಾತಾಡಿದ್ರು. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ ಆಗಿ ಇವತ್ತು ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದು ಸ್ಪೀಕರ್ ಮಾಡಿದಂತ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ